ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗದ್ರಿ, ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ಲೈಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ನಾನ್ ಇವತ್ತು ಮೆಂತೆ ತಾಲಿಪಟ್ ಮಾಡಿದೆ. ಅದನ್ನ ಹೆಂಗ್ ಮಾಡಿದೆ ಹೇಳ್ತೀನಿ ಬರ್ರಿ. ಉಳ್ಳಾಗಡ್ಡಿನ ಸಣ್ಣಂಗ್ ಹೆಚ್ಚಿ ಒಂದ್ ಬುಟ್ಟಿ ಹಾಕೊಂಡಿನಿ. ಅದನ್ನಾದ್ಮ್ಯಾಗ ಮೆಂತೆನ ಸ್ವಚ್ಛಂಗ್ ತೊಳೆದು ಅದನ್ನು ಸಣ್ಣಂಗ್ ಕಟ್ ಮಾಡಿ ಅದನ್ನು ಹಾಕೋತೀನಿ. ನಾನೀಗ ಮೆಂತೆ ಇದಕ್ ಸಣ್ಣಂಗ್ ಕಟ್ ಮಾಡ್ಕೊಂಡಿನಿ ಅಂತಂದ್ರೆ ಅದನ್ನ ಬಾಯಿ ಒಳಗ್ ಸಿಕ್ಕೋಬಿಡದ ಅನ್ನೋ ಸಂಬಂಧ. ಅದನ್ನಾದ್ಮ್ಯಾಗ ನಿಮ್ಗೆ ಎಷ್ಟ್ ಬೇಕ ಅಷ್ಟ. ಅದನ್ನಾದ್ಮ್ಯಾಗ ನಾ ಅದ್ರೊಳಗ ಗೋಧಿ ಹಿಟ್ಟನ್ನ ಸಾನಿಸ್ಕೊಂಡ್ ಹಾಕೊಂಡಿನಿ. ಮತ್ತ ಒಂದ್ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೊಂಡಿನಿ. ಮತ್ತ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೊಂಡಿನಿ. ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟ್ ಬೇಕೋ ಅಷ್ಟು ಖಾರ ಅದನ್ನ ನೋಡ್ಕೊಂಡ್ ಹಾಕೋರಿ ಪೇಸ್ಟ್. ಅದನ್ನಾದ್ಮ್ಯಾಗ ಉಪ್ಪುನು ಹಾಕೊಂಡಿನಿ. ಉಪ್ಪು ನಿಮಗ್ ಟೇಸ್ಟ್ ಪ್ರಕಾರ ಹಾಕೋರಿ. ಎಲ್ಲಾನು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ನೀರ್ ಹಾಕಿ ಒಂದ್ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ರಿ. ಬಹಳ ನೀರ್ ಹಾಕಿ ಬಹಳ ಮೆತ್ತಗ್ ಮಾಡ್ಬೇಡ್ರಿ. ಆ ತರ ಮಾಡಿ ಅದನ್ನಾದ್ಮ್ಯಾಗ ನಾವು ಚಪಾತಿ ಹೆಂಗ್ ಮಾಡ್ತೀವಲ್ಲ ಆ ತರ ಸ್ಟ್ರಕ್ಚರ್ ಆಗ್ಬೇಕು ಅದ್ರದ್ದು ಒತ್ತಿಗೆದಾಗ. ಸೊ ಅಲ್ಲಿ ಮಟ ಮಾಡಿ ಆಯಿಲ್ ಹಚ್ಚಿ ಸೈಡಿಗೆ ಇಡ್ರಿ ಒಂದ್ ಸ್ವಲ್ಪ ಹೊತ್ತು. ಅದನ್ನಾದ್ಮ್ಯಾಗ ಈ ತರ ಕೈಗೆ ನೀರ್ ಹಚ್ಚಿ ತಿಡ್ಕೊಳಾಗತ್ತೀನಿ. ಎದಕ್ ಕೈಗೆ ನೀರ್ ಹಚ್ಚಿ ತಿಡೀನಿ ಅಂತ ಅಂದ್ರೆ ಅದು ಹಿಟ್ಟೇನ್ ತೀಡ್ತಿರ್ತೀವಲ್ಲ ಕೈಲಿ, ಅದು ಆ ಟೈಮಿಗೆ ಹೊಳ್ಳಪಸು ಹಿಟ್ಟು ಕೈಗೆ ಅಂಟ್ಕೋತೈತಿ. ಸೊ ಅದ್ರ ಸಂಬಂಧ ಕೈಗೆ ನೀರ್ ಹಚ್ಚಿ ತೀಡ್ತೀನಿ ನಾನು. ಸೊ ಇದೇ ತರ ಎಲ್ಲಾನು ಕಂಟಿನ್ಯೂ ಆಗಿ ತಾಲಿಪಟ್ ಮಾಡ್ಕೋತ ಹೋಗ್ತೀನಿ. 3 ಹೋಲ್ ಎದಕ್ ಹಾಕ್ತೀನಿ, ಒಂದ್ ಸ್ವಲ್ಪ ಏರ್ ಪಾಸ್ ಆಗ್ಲಿ, ಚಲೋ ತಂಗ ಇದಾಗತ್, ಫ್ರೈ ಆಗತ್ತ, ಅದು ತಾಲಿಪಟ್ ಆಗತ್ತ ಅಂತ ಹೇಳಿ ಆ ತರ ಹೋಲ್ ಹಾಕಿನಿ. ಆ ಹೋಲ್ ಹಾಕಿ ಅದ್ರೊಳಗ ನಡು ನಡು ಆಯಿಲ್ ಹಾಕ್ತೀನಿ ನಾನು. ನೋಡ್ರಿ, ಈಗ ತಾಲಿಪಟ್ ರೆಡಿ ಆಯ್ತು. ಸೊ ಇದಕ್ ನಾನು ತುಪ್ಪ ಹಚ್ಚಿ ಟೇಸ್ಟ್ ಮಾಡ್ತೀನಿ. ತಾಲಿಪಟ್ ರೆಡಿ. ಥ್ಯಾಂಕ್ ಯು.